ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಒಂದು ವೆರಿ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಜೊತೆಗೆ KEA ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು. ಸೊ ಎಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಾನು ನಿಮಗೆ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀನಿ, ನಿಮಗೆ KEA ಕಡೆಯಿಂದ ಕೊಡುವಂತಹ ಯಾವುದೇ ಅಪ್ಡೇಟ್ ಆಗಲಿ KCET 2026 ರಿಲೇಟೆಡ್ ಅಫಿಷಿಯಲ್ ಅಪ್ಡೇಟ್ಸ್ಗಾಗಿ ನಾನು ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀನಿ, ಇದೇ ಒಂದು ವೆಬ್ಸೈಟಿಗೆ ಬಂದು ನೀವು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ UGCET 2026 ಅಂತ ಇರುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲೇನೆ ನಿಮಗೆ ಕಂಪ್ಲೀಟ್ ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ, ಕೌನ್ಸಿಲಿಂಗ್ ಆಗೋವರೆಗೂ, ಕಾಲೇಜ್ಗೆ ಅಡ್ಮಿಷನ್ ಆಗೋವರೆಗೂ ಎಲ್ಲ ತರದ ಅಪ್ಡೇಟ್ಸ್ ಬರುತ್ತೆ. ಸೊ ಈ ಎಲ್ಲ ತರದ ಅಪ್ಡೇಟ್ಸ್ ಅನ್ನ ನಾನು ಎಕ್ಸ್ಪ್ಲೈನ್ ಆದ್ರೆ ಮಾಡ್ತೀನಿ, ಓಕೆನಾ. ಸೊ ಈಗ KEA ಕಡೆಯಿಂದ ಸ್ಟೂಡೆಂಟ್ಸ್ ಬಂದಿರುವಂತಹ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಸೊ KEA ಕಡೆಯಿಂದ ಸ್ಟೂಡೆಂಟ್ಸ್ ಏನೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಇಲ್ಲಿ ನೋಡಿ, KCET ವಿದ್ಯಾರ್ಥಿಗಳು ಯಾರಾದ್ರೆ ಅಪ್ಲಿಕೇಶನ್ ಇನ್ನೂ ಸಹ ಹಾಕಿಲ್ಲ, ಇಲ್ಲ ಅಂತ ಅಂದ್ರೆ ಫೀಸ್ ಅನ್ನ ಪೇ ಮಾಡಿಲ್ಲ, ಇಂತಹ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಥವಾ ಯಾರಾದ್ರೂ ಎಡಿಟಿಂಗ್ ಮಾಡಿಲ್ಲ ಅಂದ್ರೆ, ಏನಾದ್ರೂ ಮಿಸ್ಟೇಕ್ಸ್ ಅನ್ನ ಮಾಡಿರ್ತಾರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ, ಅದನ್ನ ಎಡಿಟಿಂಗ್ ಮಾಡಿಲ್ಲ ಅಂತಂದ್ರೆ ಅಂತವ್ರಿಗೆ KEA ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 4ನೇ ತಿಂಗಳಲ್ಲಿ 23ನೇ ತಾರೀಕು ಅಂಡ್ ಹಾಗೇನೂ ಸಹ 24ನೇ ತಾರೀಕು ನಿಮ್ಗೆ CET 2026 ಎಕ್ಸಾಮ್ ಅನ್ನಾದ್ರೆ ನಡೆಸ್ತಾರೆ. ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಏನ್ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ರು ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಅಂದ್ರೆ, ಇದೇ ತಿಂಗಳು 16ನೇ ತಾರೀಕು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ರು. ಅಂಡ್ ನೆಕ್ಸ್ಟ್ ಫೀಸ್ ಅನ್ನ ಪೇ ಮಾಡೋದಕ್ಕೆ 18ನೇ ತಾರೀಕು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ರು. ಬಟ್ ಇದೀಗ KEA ಕಡೆಯಿಂದ ಅಪ್ಡೇಟ್ ಬಂದಿರುವಂತದ್ದು, KEA ಕಡೆಯಿಂದ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಕೆಲವೊಬ್ರು ಇಲ್ಲಿ ಸರ್ವರ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ, ಅಥವಾ ನನ್ನ ಡೀಟೇಲ್ಸ್ ಏನೋ ಸ್ವಲ್ಪ ರಾಂಗ್ ಇದೆ, ನನ್ನ ಡೀಟೇಲ್ಸ್ ಅನ್ನ ಸರಿ ಮಾಡಿಸ್ಕೋಬೇಕು, ಆಧಾರ್ ಕಾರ್ಡ್ ಆಗಲಿ ಅಥವಾ ಮತ್ತೆ ಯಾವುದೋ ಡೀಟೇಲ್ಸ್ ಆಗಲಿ ಟೈಮ್ ಬೇಕು ಅಂತ ಹೇಳ್ಬಿಟ್ಟು KEA ಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ KEA ಅವರು KCET 2026 ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಅನ್ನ ಎಲ್ಲಿಯವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಡೇಟ್ ಅನ್ನ ಎಲ್ಲಿಯವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅಂದ್ರೆ, ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಇದೇ ತಿಂಗಳು 22ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ 24ನೇ ತಾರೀಕುವರೆಗೂ ನೀವು ಫೀಸ್ ಅನ್ನ ಪೇ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸಂಜೆ 5:30 ಟೈಮ್ ಆದ್ರೆ ಇರೋದ. ಇಲ್ಲಿ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ. ಸೊ ವಿಶೇಷ ಸೂಚನಾ ಬಗ್ಗೆ ಪ್ರತಿಯೊಬ್ಬರನ್ನು ಸಹ ಒಂದ್ಸಲಿ ಗಮನವನ್ನ ಕೊಡಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಎಲ್ಲಾ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಿ. ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ. ಸೊ ಎಡಿಟಿಂಗ್ ಬಗ್ಗೆ KEA ಕಡೆಯಿಂದಾನೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಅಪ್ಲಿಕೇಶನ್ ಹಾಕಿದ ಆದ್ಮೇಲೆ ನೀವು ಯಾವುದೋ ಒಂದು ಅಂಡರ್, ಈಗ ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳೋದ ಆದ್ರೆ, ಇಲ್ಲಿ ಬಂದ್ಬಿಟ್ಟು ರೂರಲ್ ಕೋಟಾನೋ ಕನ್ನಡ ಮೀಡಿಯಂ ಕೋಟಾಗೋ ನೀವು ಎಲಿಜಿಬಲ್ ಇರ್ತೀರಾ. ಬಟ್ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅದನ್ನ ಕ್ಲೈಮ್ ಮಾಡಿಲ್ಲ ಅಂತ ಅಂದ್ರೆ, ನೀವು ಮತ್ತೊಂದ್ಸಲಿ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಅನ್ನ ಮಾಡಿದ್ರ ಎಲ್ಲಾನು ಸಹ ಒಂದ್ಸಲಿ ಸರಿಪಡಿಸಿಕೊಳ್ಳಿ ಅಂತ ಅಂದ್ರೆ, ನೀವು ಮತ್ತೆ ಒಂದ್ಸಲಿ ಕರೆಕ್ಷನ್ ಅನ್ನ ಮಾಡ್ಕೋಬಹುದು, ಎಡಿಟಿಂಗ್ ಅನ್ನ ಮಾಡ್ಕೋಬಹುದು. ಯಾವಾಗ ಫೈನಲ್ ಸಬ್ಮಿಟ್ ಮಾಡ್ತಿರೋ ಅವಾಗ ನಿಮ್ಮ ಎಲ್ಲಾ ಒಂದು ಡೀಟೇಲ್ಸ್ ಸರ್ವರ್ ಅಲ್ಲಿ ಆದ್ರೆ ಸೇವ್ ಆಗುತ್ತೆ. ಇದ್ರ ಬಗ್ಗೆ KEA ಕಡೆಯಿಂದ ಕಂಪ್ಲೀಟ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿರುವಂತದ್ದು. ಸೊ KEA ಅವರು ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್ ಬಗ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ, ನಿಮಗೆ ಬಂದ್ಬಿಟ್ಟು ಇಲ್ಲಿ ಫೀಸ್ ಅನ್ನ ಪೇ ಮಾಡೋದಕ್ಕೆ ಅಂಡ್ ನೆಕ್ಸ್ಟ್ ಎಡಿಟಿಂಗ್ ಮಾಡೋದಕ್ಕೆ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ KEA ಅವರು ಕೊಟ್ಟಿರುವಂತದ್ದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇಲ್ಲಿ KCET 2026 ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಸಾಕಷ್ಟು ಸ್ಟೂಡೆಂಟ್ಸ್ SNQ ಕೋಟಾ ಬಗ್ಗೆ ಸಪರೇಟ್ ವಿಡಿಯೋನ ಕೇಳ್ತಿದ್ದೀರಾ. ಸೊ SNQ ಕೋಟಾ ಬಗ್ಗೆ ಸಪರೇಟ್ ವಿಡಿಯೋನ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಯಾವ್ದ್ರ ರಿಲೇಟೆಡ್ ನಿಮ್ಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳಿ ಒನ್ಸ್ ಕಾಮೆಂಟ್ ಅನ್ನ ಮಾಡಿ. ಎಲ್ಲದ್ರ ಬಗ್ಗೆನೂ ಸಹ ನಾನು ನಿಮ್ಗೆ ರಿಪ್ಲೈ ಆದ್ರೆ ಮಾಡ್ತೀನಿ, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.